ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾಸ್ ಕನ್ನಡ ವ್ಲಾಗ್. ಇವತ್ತು ನನ್ನ ಪಾಪದು ವ್ಯಾಕ್ಸಿನೇಷನ್ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಡೈಲಿ ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ಬಿಡ್ತೀನಿ, ಯಾಕಂದರೆ ಮಗಳಿಗೆ ಲಂಚ್ ಮತ್ತು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕಲ್ವಾ. ನನ್ನ ಜೊತೆನೇ ಪಾಪುನು ಎದ್ದು ಬಿಡ್ತಾನೆ, ಅವ್ನ ರಘು ಜೊತೆ ಇರ್ತಾನೆ. ನಾನು ಮಗಳಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ಪಾಪುದು ವ್ಯಾಕ್ಸಿನೇಷನ್ಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಅವನೆಷ್ಟು ನೀಟಾಗೆಲ್ಲ ನೋಡ್ಕೊತಾನೆ. ನಾನು ಹೆಂಗೆ ರೆಡಿ ಆಗ್ತೀನಿ, ಬೊಟ್ಟು ಹಚ್ಕೊಂಡ್ರು ನೋಡ್ಕೊತಾನೆ, ಲಿಪ್ಸ್ಟಿಕ್ ಹಾಕಿದ್ರು ನೋಡ್ಕೊತಾನೆ. ಹಾಗೆ ಹೊರಟ್ವಿ ನಾವು. ಅವನಿಗೆ ಲಿಫ್ಟಲ್ಲಿ ಹೋದ್ರೆ ಗೊತ್ತಾಗ್ಬಿಡತ್ತೆ ಎಲ್ಲೋ ಹೋಗ್ತಾ ಇದ್ದೀವಿ ಅಂತ. ಫುಲ್ ಖುಷಿ ಅವನಿಗೆ. ಆಟೋಲ್ಲಿ ಹೋಗ್ಬಿಟ್ರೆ ಎಲ್ಲ ಆ ಕಡೆ ಈ ಕಡೆ ನೋಡ್ಕೊಂಡು ಎಷ್ಟು ಚೆನ್ನಾಗಿ ಹೋಗ್ತಾನೆ. ಸ್ವಲ್ಪನೂ ಕ್ರ್ಯಾಂಕಿ ಇರಲ್ಲ, ಆರಾಮಾಗಿರ್ತಾನೆ. ಮನೆಯಲ್ಲೇ ಸ್ವಲ್ಪ ಅಳ್ತಾ ಇರ್ತಾನೆ. ನಾನು ಮದರ್ಹುಡ್ಡಲ್ಲಿ ಅವನಿಗೆ ವ್ಯಾಕ್ಸಿನೇಷನ್ ಮಾಡಿಸೋದು, ಮದರ್ಹುಡ್ಡಲ್ಲಿ ಡಾಕ್ಟರ್ ಅಲೋಕ್ ಕುಮಾರ್ ಹತ್ರ ಅವನಿಗೆ ತೋರಿಸೋದು. ನನ್ನ ಡೆಲಿವರಿ ಆಗಿದ್ದೂ ಇಲ್ಲೇ ಬನಶಂಕರಿ ಬ್ರ್ಯಾಂಚು. ತುಂಬ ಜನ, ಯಾವತ್ತೂ ಅಷ್ಟೇ ಅಲ್ಲಿ ತುಂಬ ಜನ ಇರ್ತಾರೆ. ಚಿಕ್ಕ ಚಿಕ್ಕ ಪಾಪುಗಳೆಲ್ಲ ಬಂದಿರ್ತಾರೆ. ಫಸ್ಟು ವೈಟಲ್ ಚೆಕಪ್ ಮಾಡ್ತಾರೆ. ಅವನು ನೀಟಾಗೆಲ್ಲ ವೇಟೆಲ್ಲ ಚೆಕ್ ಮಾಡಿದ್ರು. ಫಸ್ಟು ಎಲ್ಲ ನೀಟಾಗಿರ್ತಾನೆ, ಸುಮ್ಮನೆ ನಗಾಡ್ಕೊಂಡು ಸಿಸ್ಟ್ರ್ ಜೊತೆ ಆರಾಮಾಗಿರ್ತಾನೆ. ನೋಡಿ ಸ್ವಲ್ಪನೂ ಕಾಟ ಕೊಡಲ್ಲ, ಅವ್ರ ಹತ್ರ ನಗಾಡ್ಕೊಂಡಿರ್ತಾನೆ. ಇಲ್ಲಿ ಟೆಂಪ್ರೇಚರು, ಹೈಟು, ವೇಟು ಎಲ್ಲ ಚೆಕ್ ಮಾಡಿ ಅವರು ಫೈಲ್ನ ಡಾಕ್ಟರ್ ಹತ್ರ ಕಳಿಸ್ತಾರೆ. ಎಷ್ಟು ಚೆನ್ನಾಗಿ ಮಾಡಿಸ್ಕೊತಾನೆ. ಇವಾಗ ಏನಾದರೂ ಇಟ್ಕೊಳ್ಳೋಕ್ಕೆ ಸಿಕ್ಕಿದ್ರೆ ಇಟ್ಕೊಂಡು, ಸೋಫಾ, ಬೆಡ್ಡು ಆ ಥರ ಇಟ್ಕೊಂಡು ಬ್ಯಾಲೆನ್ಸ್ಗೆ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಮೊದಲು ಒಂದು ಸ್ವಲ್ಪ ಹೆದರ್ಕೋತಾ ಇದ್ದ, ಇವಾಗ ಹೆದರ್ಕೊಳ್ಳಲ್ಲ. ಇಲ್ಲಿ ಡಾಕ್ಟರ್ ವ್ಯಾಕ್ಸಿನ್ ಹಾಕ್ತಾಯಿದ್ದಾರೆ. ಅವನು ಆರಾಮಾಗಿರ್ತಾನೆ. ಬಟ್ ಸ್ವಲ್ಪ ಫಸ್ಟ್ ಚುಚ್ಚಿದ ನಂತರ ಒಂದು ಸ್ವಲ್ಪ ಅಳ್ತಾನೆ, ಒಂದು 2 ಮಿನಿಟ್ಸ್ ಅಷ್ಟೇ. ಆಮೇಲೆ ಆರಾಮಾಗಿರ್ತಾನೆ. ನನಗೆ ಸ್ವಲ್ಪ ಭಯ ಆಗುತ್ತೆ. ಆರಾಮಾಗಿರ್ತಾನೆ. ಅಲ್ಲೇ ಪಕ್ಕದಲ್ಲಿ ಬರ್ಗರ್ ಕಿಂಗ್ ಇದೆ. ನಾನು ಯಾವಾಗ ಹಾಸ್ಪಿಟ್ಲಿಗೆ ಹೋದರೂ ಬರ್ಗರ್ ಕಿಂಗ್ ಹೋಗೋದೆ. ಪ್ರೆಗ್ನೆನ್ಸಿಲಿ ನನಗೆ ಶುಗರ್ ಲಾಸ್ಟಲ್ಲಿ ಜಾಸ್ತಿಯಾಗಿ ಹೋಗ್ಬಿಟ್ಟಿತ್ತು. ನಾನು ಎಲ್ಲ ಶುಗರ್ಲೆಸ್ ತಿಂತಾಯಿದ್ದೆ, ಆದರೆ ಸಾಫ್ಟಿ ತಿನ್ನೋದು ಮಾತ್ರ ಬಿಟ್ಟಿರಲಿಲ್ಲ. ಒಂದು ಸಾಫ್ಟಿನೂ ಆಮೇಲೆ ನಗೆಟ್ಸ್ ಆರ್ಡ್ರ್ ಮಾಡ್ಕೊಂಡು ತಿಂದೆ. ಅಲ್ಲಿ ಚೆನ್ನಾಗಿರುತ್ತೆ, ಜನನೂ ಕಡಿಮೆ ಇರ್ತಾರೆ, ಆರಾಮಾಗಿ ಕುತ್ಕೊಂಡು ತಿನ್ಕೊಂಬರ್ಬೋದು. ಹಂಗೆ ಬರ್ತಾ ಇನ್ನೊಂದು ಲಾಸ್ಟಲ್ಲಿ ಇನ್ನೂ ಒಂದು ಸಾಫ್ಟಿ ತಿನ್ಕೊಂಡು ಬಂದೆ. ಹಂಗೆ ವಾಪಸ್ಸು ಆಟೋಗೆ ಬಂದ್ವಿ ನಾವು. ನಮ್ಮ ಮನೆಗೆ ಹತ್ರನೇ ಆಗುತ್ತೆ, ಹಾಸ್ಪಿಟ್ಲ್ ಮನೆ ಹತ್ರನೇ ಆಗುತ್ತೆ. ಹಂಗೆ ಆಟೋಲ್ಲಿ ಆರಾಮಾಗಿ ಬಂದ್ವಿ. ಅವನು ಆರಾಮಾಗೇ ಇದ್ದ, ಏನು ಅಳ್ತಾ ಇರಲಿಲ್ಲ. ಒಂದು 2 ಮಿನಿಟ್ಸ್ ಹತ್ತಿದ್ದು ಅಷ್ಟೇ. ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ ಪ್ಲೀಸ್. ಸಪೋರ್ಟ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ ಪ್ಲೀಸ್. ಥ್ಯಾಂಕ್ ಯು.